ಸರ್ ಅವೈಜ್ಞಾನಿಕವಾಗಿ ಇರೋದು ಏನಿಲ್ಲ ಇಲ್ಲಿ ಅವೈಜ್ಞಾನಿಕ ಅಂತ ಹೇಳಿದ್ರೆ ನಾವು ಒಂದೊಂದು ಪಕ್ಷ ಅವೈಜ್ಞಾನಿಕ ಅಂತ ಹೇಳ್ತೇವೆ. ಕಾರಣ ಏನಂತ ಹೇಳಿದ್ರೆ ಈ ಮುಂಚೆ ಅಳತೆ ಮಾಡಿರೋ ಪ್ರಕಾರ ಒಂದನ್ನ ಆ ಕಡೆಗೆ 38 ಅಡಿ ಈ ಕಡೆ 38 ಅಡಿ ಅಳತೆ ಮಾಡಿದ್ರು. ಅದ್ರ ಪ್ರಕಾರ ಮಾಡ್ತೇವೆ ಅಂತ ತಿಳ್ಕೊಂಡ್ರು. ಆಮೇಲೆ ಅದೇ ಪ್ರಕಾರವಾಗಿ ಅವರಲ್ಲೇ ಈಗಾಗಲೇ ಖಾಸಗಿ ಅವರು ಗೌರ್ಮೆಂಟ್ನವರು ಈಗಾಗಲೇ ಅಗ್ರಿಮೆಂಟ್ ಮಾಡಿ ಅವರಿಗೆ ಇದನ್ನ ಕೊಟ್ಬಿಟ್ಟಿದ್ದಾರೆ, ಅಫಿಡವಿಟ್ ಕೊಟ್ಟಿದ್ದಾರೆ. ಅವ್ರಿಗೆ ಈಗಾಗಲೇ ಪರಿಹಾರನ ಬಂದು ಮುಟ್ಟಿದೆ ಅವರಿಗೆಲ್ಲರಿಗೂ. ಅವ್ರಿಗೆಲ್ಲರಿಗೂ ಬಂದಿದೆ, ಪರಿಹಾರನೂ ತಗೊಂಡಿದ್ದಾರೆ. ಪರಿಹಾರ ತಗೊಂಡಾದ್ಮೇಲೆ ಸ್ವಲ್ಪ ಈ ಕಡೆ ಒತ್ತು ಅಂತಂದು ಹೇಳಿ ಅವರೇ ಆಸ್ತಿ ಮಾಲೀಕರೇ ಹೇಳ್ತಿದ್ದಾರೆ. ಇಲ್ಲಿ ಕೆಶಿಪ್ನವ್ರು ಏನ್ ಹೇಳ್ತಿಲ್ಲ, ಪಾಪ ಅವ್ರ ಕೆಲಸ ಅವ್ರು ಮಾಡ್ತಾನೆ ಇದ್ದಾರೆ. ಆದ್ರೆ ಇಲ್ಲಿ ರಾಜಕೀಯವಾಗಿ ಏನಾಗಿದೆಯೋ ಒಳಗಿಂದ ಒಳಗೆ ಏನ್ ನಡೀತಾ ಇದೆಯೋ ಗೊತ್ತಿಲ್ಲ. ಆದ್ರೆ ಕೆಶಿಪ್ನವ್ರು ಮಾತ್ರ ತಮ್ಮ ಬಂದಂತ ಪಾಲಿನ ವ್ಯವಸ್ಥೆನ ರಸ್ತೆಯನ್ನ ಅಗಲೀಕರಣ ಮಾಡಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಕಾರಣ ಇಷ್ಟೇ, ಈಗ ಇತ್ತೀಚೆಗೆ ಬಸ್ ಸ್ಟ್ಯಾಂಡ್ ನಲ್ಲಿ ಇರ್ತಕ್ಕಂಥ ಪಟ್ಟಣ ಪಂಚಾಯತಿ ಮಳಿಗೆ, ಪುರಸಭೆ ಮಳಿಗೆನ ಇದ್ವು. ಅವ್ರು ಏನ್ ಮಾಡ್ತಾರೆ, ಕೆಶಿಪ್ನವರು ತಮ್ಮ ಅಳತೆ ಪ್ರಕಾರ ಮಾಡ್ಬೇಕು ಅಂತಂದ ಹೇಳಿ ಅವರ ಅಳತೆ ಪ್ರಕಾರ ಈಗಾಗಲೇ ರೋಡ್ ಅಗಲೀಕರಣ ಮಾಡಿದ್ದಾರೆ. ಇದ್ದಂತ ಕಟ್ಟಡಗಳ ಹಳೆ ಕಟ್ಟಡಗಳನ್ನ ಧ್ವಂಸ ಮಾಡಿದ್ದಾರೆ, ಒಡೆದಾಕಿದ್ದಾರೆ. ಆದ್ರೆ ಕೆಲವು ಇಲ್ಲಿ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಕೆಲವರು ಕೌನ್ಸಿಲರ್ ಹೇಳೋ ಪ್ರಕಾರ, ಪುರಸಭೆಯ ಕೌನ್ಸಿಲರ್ ಹೇಳೋ ಪ್ರಕಾರ ನಾವು ಆ ಬಸ್ ಸ್ಟ್ಯಾಂಡ್ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಇರ್ತಕ್ಕಂಥ ಮಳಿಗೆಗಳನ್ನ ಅಷ್ಟನ್ನು ಡಿಮಾಲಿಷ್ ಮಾಡ್ಬೇಕ ಅಂತಂದ ಹೇಳಿ ರೆಜಲ್ಯೂಷನ್ ಮಾಡಿ ಇಟ್ಟಿದ್ದೇವೆ. ಅದರ ಪ್ರಕಾರ ಡಿಮಾಲಿಷ್ ಮಾಡ್ಬೇಕ ಅಂತಂದ ಹೇಳಿ 2 ದಿನದಿಂದ ನಾವು ಅಲ್ಲಿ ನಿಂತ್ಕೊಂಡು ಡಿಮಾಲಿಷ್ ಮಾಡಿ ಪೂರ್ತಿ ಮಾಡಬೇಕಾದ್ರೆ ಮಾಡಿಬಿಡಿ, ಉಳಿದದ್ದನ್ನ ಅವರಿಗೆ ಬೇಕಾದ ವ್ಯವಸ್ಥೆನ ಮುಂದಿನ ವ್ಯವಸ್ಥೆಗೆ ವ್ಯವಹಾರ ಮಾಡ್ಕೊಡಿ ಅಂತ ನಮ್ಮ ಕೂಗು. ಇದನ್ನ ಅಧಿಕಾರಿಗಳಿಗೆ ಹೇಳಿದಿವಿ, AC ಅವರಿಗೂ ಚೀಫ್ ಆಫೀಸರ್ಗೆ ಹೇಳಿದಿವಿ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹೇಳಿದ್ರು ಸಹಿತ ಈಗ 2 ರೂಮ್ ನಮಗೇನ್ ಹೇಳ್ತಾರೆ ಅಂದ್ರೆ ಕೋರ್ಟಿಂದ ಸ್ಟೇ ತಂದಿದ್ದೇವೆ, 3 ರೂಮನ್ನು ಬಿಡಿ ಅಂತ ಹೇಳ್ತಾರೆ. ಆದ್ರೆ ಅದ್ರ ಆರ್ಡರ್ ಕಾಪಿ ಕೊಡ್ರಿ ಅಂದ್ರೆ ಇಲ್ಲಿವರೆಗೂ ಕೊಟ್ಟಿಲ್ಲ ಯಾರು ಅಂಗಡಿ ಮಾಲೀಕರು. ಆಮೇಲೆ ಗೌರ್ಮೆಂಟ್ ಮಳಿಗೆ ಇದು, ಗೌರ್ಮೆಂಟ್ ಮಳಿಗೆಗೆ ಸ್ಟೇ ಹೆಂಗ್ ಕೊಡ್ತಾರೆ ಅಂತ ನಮ್ದು ಯಾಕಂದ್ರೆ ಕಾನೂನು ಪ್ರಕಾರ ನಿಯಮಾವಳಿಗಳ ಪ್ರಕಾರ ಅದು ಸರ್ಕಾರದ ಡೆವಲಪ್ಮೆಂಟ್ಗೆ ಯಾವ್ದಾಗ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಅಡ್ಡಿ ಆಗ್ಬಾರ್ದು ಅಂತ ಹೇಳಿ ತತ್ಕ್ಷಣದಲ್ಲಿ ಅವ್ರು ನಾವೇನು ಹೇಳಿದ್ರು ಅವ್ರು ಬಿಟ್ಕೊಡ್ಬೇಕು ಅನ್ನೋದು ಇರ್ತದೆ ಸರ್ಕಾರದ ನಿಯಮಾವಳಿಗಳು. ಇದಾರೆ ಸರ್, ಮಳಿಗೆ ಮಾಲೀಕರು ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಬಂದಿರೋ ಹಣದಲ್ಲೇ ಕೆಲವೊಂದ್ಸರಿ ಅವ್ರಿಗೆ ಇಂಜಿನಿಯರ್ಗಳಿಗೆ ದುಡ್ಡು ಕೊಡಕ್ ಹೋಗಿದ್ದಾರೆ, ಅವ್ರು ಮುಟ್ಟಿಲ್ಲ. ಕೆಶಿಪ್ ಇಂಜಿನಿಯರ್ಗಳಿಗೆ ಅವ್ರು ಯಾವ್ದೇ ಕಾರಣಕ್ಕೆ ಮುಟ್ಟಿಲ್ಲ. ನಮ್ದು ರಸ್ತೆ ಅಗಲೀಕರಣ, ಯಾಕಂದ್ರೆ ನಮ್ದು ಗದಗಿಂದ ಇಲ್ಲಿವರೆಗೆ ಬಂದಿರೋದ್ರಿಂದ ನಾವು ಅಗಲೀಕರಣ ಮಾಡ್ಲೇಬೇಕು, ಮಾಡೇ ಮಾಡ್ತೇವೆ ಅಂತಂದ್ರೆ. ಆದ್ರೆ ಕೆಲವರು ನಗರದಲ್ಲಿ ಇರ್ತಕ್ಕಂಥವ್ರು ರಾಜಕೀಯ ಒತ್ತಡ ಹೇರಿ ಏನ್ ಮಾಡಿದಾರೆ ಗೊತ್ತಿಲ್ಲ, ಆ ಕಡೆಗೆ ಈ ಕಡೆಗೂ. ಆದ್ರೆ ಈ ಕಡೆ 38 ಅಡಿ, ಆ ಕಡೆ 38 ಅಡಿ. ಹೀಗಾಗಿ ನಿಧಾನ ಆಗ್ತದೆ. ಯಾರೋ ಅವ್ರು ಸ್ವಂತವಾಗಿ ಒಡೆದು ಕೊಡ್ತಾ ಇಲ್ಲ ಮಳಿಗೆನ. ಅವ್ರು ಏನಿದ್ರೆ ಇಲ್ಲಿವರೆಗೆ ಬಿಟ್ಟಿದ್ದು ಏನಂತ ಹೇಳಿದ್ರೆ ನೀವೇ ಸ್ವಂತ ಒಡೆದು ಕೊಡಿ, ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಆದ್ರೆ ಇದುವರೆಗೆ ಯಾರು ಬಿಟ್ಕೊಟ್ಟಿಲ್ಲ. ಹಾಗಾಗಿ ಅವ್ರು ಕೆಲಸವನ್ನ ಈಗ ಚುರುಕು ಮಾಡಿದ್ದಾರೆ. ಡಿಸೆಂಬರ್ ಒಳಗೆ ಎಷ್ಟಿದೆ ಕೆಲಸ ಮುಗಿಸ್ಬೇಕು, ಮಾರ್ಚ್ ಒಳಗೆ ನಾವು ಸರ್ಕಾರಕ್ಕೆ ಲೆಕ್ಕ ಕೊಡ್ಬೇಕು ಅಂತಂದು ಹೇಳಿ ಅವ್ರು ಕೆಶಿಪ್ನವರು ಅದನ್ನ ಒತ್ತಡ ಹಾಕಿ MLA ಅವರಿಗೆ, AC ಅವರಿಗೆ, ತಹಶೀಲ್ದಾರರಿಗೆ, ಚೀಫ್ ಆಫೀಸರಿಗೆ ಒತ್ತಡ ಹಾಕಿ ಆ ಕೆಲಸವನ್ನು ಮುಗಿಸ್ತಾರೆ. ಮೇನ್ ಮುಖ್ಯವಾಗಿದ್ದು ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿರ್ತಕ್ಕಂಥ ಮಳಿಗೆಗಳು ಅದನ್ನ ಈಗ ಮಾಡಿದ್ದಾರೆ. ಈಗಾಗಲೇ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಪುರಸಭೆಗೆ ಪರಿಹಾರನ 75ರಿಂದ 80 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ ಅಂತಂದು ನಮಗೆ ಬಂದಿದೆ. ಕೆಶಿಪ್ನವ್ರು ಕೊಟ್ಟಿದ್ದಾರೆ. ಪರಿಹಾರ ಕೊಟ್ಟೆ ಹೊಡಿತಿರೋದು. ಈಗೇನ್ ನಾವು 4 ಮಳಿಗೆ ಉಳಿದಾವಲ್ಲ ಅಂತ ನಾವು ಸ್ಟೇಟ್ ಒತ್ತುವರಿ ಮಾಡ್ಕೊಂಡಿರೋ ಜಾಗ ಇಲ್ಲ ಅವ್ರದೇ ಸ್ವಂತ ಜಾಗ ಸರ್. ಅದು ಅಂಗಡಿ ಮಾಲೀಕರದ್ದು ಏನಂದ್ರೆ ಅವ್ರದ್ದು ಸ್ವಂತ ಜಾಗ ಐತಿ ಅಂತ ಹೇಳಿದ್ದಾರೆ. ಕೆಲವರು ಏನ್ ಮಾಡೋದು ತಿದ್ದುಪಡಿನೂ ಮಾಡ್ಕೊಂಡಿದ್ದಾರೆ, ತಿದ್ದುಪಡಿ ಮಾಡ್ಕೊಂಡ್ ಬಂದಾರೆ. ಆದ್ರೆ ರಸ್ತೆ ಅಗಲೀಕರಣಕ್ಕೆ ಅವ್ರು ಬಿಟ್ಕೊಳ್ಬೇಕು, ಸರ್ಕಾರದ ಅಭಿವೃದ್ಧಿ ಕೆಲಸಕ್ಕೆ ಅಡ್ಡಿ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಅವ್ರಿಗೆ ಪರಿಹಾರ ಕೊಟ್ಟಿದ್ದಾರೆ. ಈ ಮುಂಚೆ ರಸ್ತೆ ಅಗಲೀಕರಣ ಮಾಡ್ಬೇಕಾದ್ರೆ ತೆಗಿತಾನೆ ಇಲ್ಲ, ಅದು ಬಂದಿರೋದು. ಈಗ ಬಿಡಿಸೋ ಅಂತ ವ್ಯವಸ್ಥೆ ಮಾಡ್ಬೇಕು. ಅದನ್ನ ಯಾರು ಮಾಡ್ಬೇಕು? ಪುರಸಭೆಯವರು, ತಹಶೀಲ್ದಾರು, AC ಅವ್ರು ಮಾಡ್ಬೇಕು. ಅವರು ಇಲ್ಲ, ಈಗ ಚುರುಕು ಮಾಡಿದ್ದಾರೆ. ಹೊಸದಾಗಿ ಬಂದಿರತಕ್ಕಂಥ AC ಅವರು ಚುರುಕಾಗಿ ಕೆಲಸ ಮಾಡಿ ಹನುಮಸಾಗರದಲ್ಲಿ ನಿಂತಹ ರಸ್ತೆ ಅಗಲೀಕರಣವನ್ನ ಅವರ ಮನವೊಲಿಸಿ, ಒಂದು 40ರಿಂದ 50 ಜನ ಮನವೊಲಿಸಿ ಅಥೆಂಟಿಕೇಟೆಡ್ ಆಗಿ ಏನು ಕಾನೂನು ಪ್ರಕಾರ ನಿಮ್ಮ ಆಸ್ತಿ ನಿಮ್ಮ ಹೆಸರಿನಲ್ಲಿದ್ರೆ ಅಂತರಿಗೆ ಪರಿಹಾರ ಕೊಡೋ ವ್ಯವಸ್ಥೆ ನಾ ಮಾಡ್ತೀನಿ, ಹೆಚ್ಚುವರಿನ ಕೊಡ್ಸಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಅವರ ಮನವೊಲಿಸಿ ರಸ್ತೆ ಅಗಲೀಕರಣಕ್ಕೆ ಅವಕಾಶ ಇದು ಆಗಬೇಕು ಸರ್. ಈಗ ನಮ್ಮ ಹೆಸರು ಕತ್ಗೆ ನಾಗರಾಜ್ ಅಂತ ಹೇಳಿ, ನಾನು ಸಮಾಜ ಸೇವಕ, ಕನ್ನಡ ಸಂಘದನ ಹೊನ್ನಾಳಿ. ಎಲ್ಲ ಸಹಕಾರ ಕೊಡ್ಬೇಕು, ಸಾರ್ವಜನಿಕರಿಗೆ ತೊಂದರೆ ಆಕತಿ, ರೋಡ್ ಅಗಲ ಆಗ್ಬೇಕು. ಇವ್ರ ಮಾತು ಕೇಳಬಾರ್ದು. ಅಧಿಕಾರಿಗಳು ಅಧಿಕಾರ ಚಲಾಯಿಸಿ ಕಿತ್ತೋಗದು, ಸಾರ್ವಜನಿಕರಿಗೆ ಒಳ್ಳೇದ್ ಮಾಡ್ಬೇಕು. ಅಡ್ಡಿ ಯಾರೋ ಇಲ್ಲಿ ಹೊನ್ನಾಳಿಗೆ ಯಾರು ಮಾಡ್ತಾ ಇದಾರೆ ಅಂತ ಹೇಳ್ತಾರೆ. ಅಂಗಡಿ ಮಾಲೀಕರು, ಅವ್ರು ಅಂಗಡಿ ಮಾಲೀಕರು ಏನ್ ಸ್ವಂತ ಜಾಗ ಅಲ್ಲ ಅದು. ಅವ್ರೇನ ಅಡ್ವಾನ್ಸ್ ಏನ್ ಕೊಟ್ಟಿರ್ತಾರೆ, ಬಾಡಿಗೆ ಅದೇನೈತೆ ಅಡ್ವಾನ್ಸ್ ವಾಪಸ್ ಕೊಡ್ಬೇಕು, ಬಿಲ್ಡಿಂಗ್ ಹೊಡಿಬೇಕು, ಹೊಡೆದು ಸಾರ್ವಜನಿಕರಿಗೆ ಒಳ್ಳೇದ್ ಮಾಡ್ಕೊಡ್ಬೇಕಪ್ಪ. ಸೊ ಅದು ಭಾರಿ ತೊಂದ್ರೆ ಆಗ್ತಾ ಇತ್ತು ಜನಗಳಿಗೆ. ಪಾರ್ಕಿಂಗಿಗೆ ಜನ ಇಲ್ಲಿ ನೋಡ್ರಿ,
ವೆಹಿಕಲ್ ನ ಬಂದವ್ರು ಎಲ್ಲೋ ಹೋಗಿ ಗಾಡಿ ನಿಲ್ಸಿ ಎಲ್ಲೋ ಹೋಗ್ತಾರೆ. ಈಗ ಇದೊಂದಿಟ್ಟು ಜಾಗ ಇರೋದ್ರಿಂದ ಇಲ್ಲಿ ಬಂದ್ ನಿಲ್ಲಿಸ್ತಾರೆ ಹೋಗ್ತಾರೆ. ಇದು ಇಲ್ಲ ಅಂದ್ರೆ ಇವ್ರು ಏನಾದ್ರು ಗೇಟ್ ಹಾಕಿದ್ರೆ ಕ್ಲೋಸ್. ಅವ್ರ ಪಾಪ ಹಳ್ಳಿಯಿಂದ ಬಂದವರು ಬೇರೆ ಊರಿಂದ ಬಂದವ್ರ ಗತಿ ಏನು? ನಾವು ನಮ್ಮ ಊರಲ್ಲಿ ಸಾರ್ವಜನಿಕರಿಗೆ ಒಳ್ಳೇದನ್ನ ಭಾವಿಸ್ಬೇಕು, ಒಳ್ಳೇದನ್ನ ಅವ್ರಿಗೆ ಅನುಕೂಲ ಮಾಡ್ಕೊಡ್ಬೇಕು. ಅವಾಗ ಈ ಊರು, ತಾಲೂಕು, ಜಿಲ್ಲಾ ಅಭಿವೃದ್ಧಿ ಆಕವೆ. ಇದು ಹಿಂಗೆ ರೋಡಿಗೆ ಅಡ್ಡಾಗಿ ನಾನ್ ನಿಂತ್ಕೊಂಡ್ಬಿಟ್ರೆ ನಾವೊಬ್ಬ ಇಲ್ಲಿ ಪೈಲ್ವಾನ್ ಅದನ್ನ ಈಗ ಹೊಡಿಬೇಡ್ರಿ ಅಂದ್ರೆ ಪೈಲ್ವಾನ್ ಅನ್ ಕೇಳ್ತಾರೆ. ಕಾನೂನು ಐತಿ, ಲೆಕ್ಕ ಸರ್ಕಾರ ಐತಿ, ಸರ್ಕಾರ ಹೊಡಿಬೇಕು, ಅಧಿಕಾರ ಚಲಾಯಿಸ್ಬೇಕು. ಇವರು ಅಸಿಸ್ಟೆಂಟ್ ಕಮಿಷನರ್ ಅದಾರೆ, ಇವ್ರು ಅದಾರೆ, ತಹಸೀಲ್ದಾರ್ ಅದಾರೆ, ನಿಂತ್ಕೋಬೇಕು. ಅದೇನು ಕಾನೂನು ರೀತಿಯಲ್ಲಿ ಸಾರ್ವಜನಿಕರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ತಿಮ್ಮಿನಕಟ್ಟೆ ಇದು ರಾಣೆಬೆನ್ನೂರಿಂದ ಹೊನ್ನಾಳಿ ಇದುವರೆಗೂ ರಸ್ತೆನ ಮಾಡ್ಕೊಂಡು ಈಗ ಆಲ್ರೆಡಿ ಎಲ್ಲ ರಾಣೆಬೆನ್ನೂರಿಂದನೂ ಸಹ ರೋಡ್ ಕಂಪ್ಲೀಟ್ ಮುಗಿದಿದೆ. ಸಿಟಿ ಮಾತ್ರ ಹೊನ್ನಾಳಿದು ಉಳಿಸ್ಕೊಂಡಿದ್ರು. ಈಗ ಹೊನ್ನಾಳಿಂದನೂ ಸಹ ಯಾರೋ ಒಂದು ಒಬ್ರಿಬ್ರು ಸ್ಟೇ ತಂದ್ರ ಅಂತ ಬಿಟ್ರೆ ಇನ್ನು ಉಳಿದು ಎಲ್ಲಾ ಒಂದು ರಸ್ತೆ ಅಗಲೀಕರಣ ಸಂಪೂರ್ಣ ಮುಗಿದಿದೆ. ನಿನ್ನೆ ಮೊನ್ನೆ ಸ್ವಲ್ಪ ಮುನ್ಸಿಪಲ್ ಕಾಂಪ್ಲೆಕ್ಸ್ ಇಂದು ಅದು ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅದು ನಾನು ಹಿಂದೆ ಪುರಸಭಾ ಅಧ್ಯಕ್ಷ ಆಗಿದ್ದಂತ ಸಂದರ್ಭದಲ್ಲಿ ಮಾಡಿದಂತ ಮಳಿಗೆಗಳು ಅವೆಲ್ಲ ಸುಮಾರು ಒಂದು 40 ಮಳಿಗೆಗಳು ಮತ್ತೆ ಖಾಸಗಿ ಬಸ್ ನಿಲ್ದಾಣ ನಾನು ಆವಾಗ ಮುನ್ಸಿಪಲ್ ಅಧ್ಯಕ್ಷ ಇದ್ದಂತ ಸಂದರ್ಭದಲ್ಲಿ ನಿರ್ಮಾಣ ಮಾಡಿದಂಥವು. ಅದಕ್ಕೆ 6 ಮಳಿಗೆಗೆ ಇವ್ರು ಆಲ್ರೆಡಿ ಕೆಸಿಪ್ನವರು ಅವರಿಗೆ ಪೇಮೆಂಟ್ ಮಾಡಿದ್ದಾರೆ ರಸ್ತೆ ಅಗಲೀಕರಣಕ್ಕೆ. ಇನ್ನ ಒಳಗಡೆ 4 ಮಳಿಗೆಗಳಿಗೆ ಪೇಮೆಂಟ್ ಆಗಿದ್ದಿಲ್ಲ. ಒಂದು ಅದನ್ನ ನಾವೇನ್ ತರಬೇಕು ಅನ್ನೋ ಉದ್ದೇಶ ಅಲ್ಲ. ಆ 4 ಮಳಿಗೆಗಳು ಅಲ್ಲಿ ಇದ್ರೆ ಟ್ರಾಫಿಕ್ಕಿಗೆ ಅನುಕೂಲ ಆಗುತ್ತೆ, ಫ್ರೀ ಲೆಫ್ಟಿಗೆ ಅನುಕೂಲ ಆಗುತ್ತೆ. ಈ ಅಡ್ಡದಿಡ್ಡಿ ಓಡಾಡೋದು, ಆಮೇಲೆ ಈ ಇಡ್ಲಿ ಗಾಡಿಗಳು, ತರಕಾರಿ ಮಾರೋರು, ಎಲಿ ಮಾರೋರು ಸುಮ್ಕೆ ಜಾಗ ಖಾಲಿ ಆಯ್ತು ಅಂದ್ರೆ ಅಲ್ಲಿ ಇಟ್ಟು ಮತ್ತು ಬಸ್ ಸ್ಟ್ಯಾಂಡ್ ಅವ್ಯವಸ್ಥೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಅಲ್ಲಿ ಸ್ವಲ್ಪ ಅದನ್ನ ನೋಡಿ ಮಾಡ್ರಿ ಅಂತಂದು ಹೇಳಿದ್ದೆ. ಈಗ ಅದಕ್ಕೆ ಒಪ್ಕೊಂಡು ಮುಂದೆ ಅದನ್ನ ಯಾವ ರೀತಿ ಮಾಡಬೇಕು, ಅದನ್ನ ಬಿಲ್ಡಿಂಗ್ಗೆ ಕಟ್ಟಿ ಮಾಡೋದು ಅಥವಾ ಯಾವ ರೀತಿ ಮಾಡಬೇಕು ಅಂತ ಮಾಡೋಣ ಅಂತಂದು ಹೇಳಿ ನಮ್ಮ AC ಅವರು ಮತ್ತೆ ಶಾಸಕರು ಅದನ್ನ ಕೂತು ಮಾತಾಡೋಣ ಅಂತ ಹೇಳಿದ್ದಾರೆ. ಹಂಗಾಗಿ ಅದು ಪೂರ್ತಿ ಇವತ್ತು ತೆರವಾಗುತ್ತೆ. ತೆರವಾದ ನಂತರ ಅದನ್ನ ಅಲ್ಲಿ ಟ್ರಾಫಿಕ್ಕಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ಮತ್ತೆ ಬೇರೆ ಅಲ್ಲಿ ಬಂದು ಅಡ್ಡದಿಡ್ಡಿ ಹಿಡ್ಕೊಂಡಂಗೆ ಅದನ್ನ ವ್ಯವಸ್ಥೆ ಮಾಡ್ತೀವಿ ಮಾಡೋಣ ಅಂತ ಹೇಳಿದ್ದಾರೆ. ಹಂಗಾಗಿ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ರಸ್ತೆ ಅಗಲೀಕರಣ ಚೆನ್ನಾಗಿದೆ, ಕೆಲಸನೂ ಚೆನ್ನಾಗಿ ಆಗ್ತಾ ಇದೆ. ಎಲ್ಲ ಆಲ್ರೆಡಿ ರಾಣೆಬೆನ್ನೂರಿಂದ ಅಪ್ ಟು ಹೊನ್ನಾಳಿ ಅಲ್ಲಿ ಅದೇ ಎಂಡಿಂಗ್ ಪಾಯಿಂಟ್. ಇದು ನಮ್ದೇನು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಇದೆಯಲ್ಲ ಅದೇ ಎಂಡಿಂಗ್ ಪಾಯಿಂಟ್. ಅಲ್ಲಿ ಮಟ್ಟ ಕೆಲಸ ಚೆನ್ನಾಗಿ ಆಗಿದೆ. ಕೆಸಿಪ್ನವ್ರು ಮಾಡ್ತಿದ್ದಾರೆ. ಅದು ಎಸ್ಟಿಮೇಟ್ ಕಾಸ್ಟ್ ನನ್ನ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ, ಶಾಸಕರನ್ನ ಕೇಳ್ಬೇಕು ನೀವು. ವರ್ಕ್ ಆಗ್ತಿದೆ, ವರ್ಕ್ ಚೆನ್ನಾಗಿದೆ. ಆಲ್ರೆಡಿ ರಾಣೆಬೆನ್ನೂರಿಂದ ಹೊನ್ನಾಳಿವರೆಗೂ ಮುಗಿದಿದೆ. ಇದ್ದಿದ್ದೇ ಹೊನ್ನಾಳಿ ಬಾರ್ಡರ್, ನಮ್ಮ ಹೊನ್ನಾಳಿ ಟೌನ್ ಎಂಟ್ರೆನ್ಸ್ ಇಂದ. ಇಲ್ಲ ಎಲ್ಲ ಪ್ಲಾನ್ ಪ್ರಕಾರನೇ ಆಗಿದೆ. ನಾನು ಹೇಳಿದಲ್ಲ ಈಗ 6 ಮಳಿಗೆಗೆ ಕೆಸಿಪ್ನವರು ಅವರಿಗೆ ಮುನ್ಸಿಪಾಲಿಟಿಯವರಿಗೆ ಈಗ ಆಲ್ರೆಡಿ ಏನೋ 80 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ. ಇನ್ನು 4 ಮಳಿಗೆ ಕೊಟ್ಟಿದ್ದಿಲ್ಲ ಒಂದು. ಆಮೇಲೆ ಈಗ ಅವನ್ ಕೆಡದಿಂದ ಅವು ಅಸ್ಥಿರ ಆಗಿದಾವೆ. ಆಮೇಲೆ ಅಲ್ಲಿರೋರು ಸ್ವಲ್ಪ ನಮಗೆ ಅವಕಾಶ ಮಾಡ್ಕೊಡ್ಬೇಕು ಅಂತಂದು ಹೇಳಿದ್ರು. ಇವರು ಮುನ್ಸಿಪಾಲಿಟಿ ಏನು ಭರವಸೆ ಕೊಟ್ಟಿದ್ದಿಲ್ಲ. ಈಗ ಅದನ್ನ ನಾನು ಟ್ರಾಫಿಕ್ ಉದ್ದೇಶದಿಂದ ಅಲ್ಲಿ ಇನ್ನು 4 ಮಳಿಗೆನೋ ಅಥವಾ ಸ್ವಲ್ಪ ಚಿಕ್ಕವು ಮಾಡಿ ಒಂದು 5 ಮಳಿಗೆನೋ ಮಾಡಿ ಅದನ್ನ ಅಲ್ಲಿ ಸ್ಟ್ರಕ್ಚರ್ ಇದ್ರೆ ಫ್ರೀ ಲೆಫ್ಟಿಗೆ ವೆಹಿಕಲ್ಗಳು ಅಡ್ಡದಿಡ್ಡಿ ಓಡೋದು ತಪ್ಪುತ್ತೆ. ಹಂಗಾಗಿ ಅಲ್ಲಿ ಬಿಲ್ಡಿಂಗೇ ಮಾಡಿದ್ರೆ ಅನುಕೂಲ. ನೀವೇನಾದ್ರು ಗ್ರಿಲ್ ಹಾಕಿ ಏನಾದ್ರು ಮಾಡಿದ್ರೆ ಆ ಗ್ರಿಲ್ಲಿನ ಪಕ್ಕಕ್ಕೆ ಮತ್ತೆ ಗಾಡಿ ಇಡೋದು, ಪುಟ್ಟಿ ಇಡೋದು, ಚಿಲ್ಲರೆ ವ್ಯಾಪಾರಿಗಳು ಮಾಡ್ತಾರೆ. ಅವ್ರನ್ನೆಲ್ಲ ನಾವು ಹಗಲೆಲ್ಲ ಎಬ್ಸಕ್ ಆಗಲ್ಲ. ಪರ್ಮನೆಂಟ್ ಬಿಲ್ಡಿಂಗ್ ಮಾಡಿದ್ರೆ ಅವ್ನು ಪಾಪ ಅಂಗಡಿ ಓಪನ್ ಮಾಡಿದ್ರೆ ಅವ್ನು ಯಾರು ಮಾಡಲ್ಲ. ಅಲ್ಲಿ ಬಸ್ ಸ್ಟ್ಯಾಂಡ್ ಕ್ಲಿಯರ್ ಇರುತ್ತೆ, ಬಸ್ಗಳು ನೇರ ಹೋಗೋದು ಬರೋದು. ಹಿಂದೆ ಪರಿಸ್ಥಿತಿ ಹೆಂಗಿತ್ತು ಹಂಗಿರುತ್ತೆ, ಯಾರಿಗೂ ತೊಂದರೆ ಆಗಲ್ಲ, ಟ್ರಾಫಿಕ್ಗೂ ಅನುಕೂಲ ಆಗತ್ತೆ. ಅದನ್ನ ಮಾಡ್ರಿ ಅಂತ ನಾನು ಸಲಹೆ ಕೊಟ್ಟಿದ್ದೀನಿ. ಅದನ್ನ ಅಲ್ಲೆಲ್ಲ ಒಂದ್ ಸ್ವಲ್ಪ ಓಡಾಡಿ ಇದು ಮಾಡಿ ಯಾವ ತರ ಮಾಡೋಣ, ನೀವು ಐಡಿಯಾ ಮೇಲೆ ಮಾಡೋಣ ಅಂತ MLA ಅವರು ಮತ್ತೆ AC ಅವರು ಒಪ್ಪಿದ್ದಾರೆ, ಕೆಸಿಪ್ನವರು ಒಪ್ಪಿದ್ದಾರೆ. ಅದು ಕೆಲ್ಸಗಳು ನಡೀತಾವ್ರಿ, ಏನ್ ತೊಂದರೆ ಇಲ್ಲ, ಚೆನ್ನಾಗಿ ಆಗ್ತಾ ಇದೆ ಕೆಲಸ. ಏನ್ ಯಾರ್ದು ಅಬ್ಜೆಕ್ಷನ್ ಇಲ್ಲ. 1-2 ಬಿಲ್ಡಿಂಗ್ ಸ್ಟೇ ಇತ್ತು ಹಿಂದೆ ಅಂತ ಹೇಳಿ ಬಿಟ್ರೆ ಇನ್ನು ಉಳಿದವ್ರು ಎಲ್ಲರೂ ಪೇಮೆಂಟ್ ತಗೊಂತಾರೆ. ಎಲ್ಲರೂ ಅವ್ರವ್ರ ಪಾಡಿಗೆ ತೆರವು ಮಾಡ್ಕೊಂಡು ರೋಡ್ ಮಾಡೋಕ್ಕೆ, ಡ್ರೈನ್ ಮಾಡೋಕ್ಕೆ, ಆಮೇಲೆ ಕಂಬ ಎಲೆಕ್ಟ್ರಿಕ್ ಪೋಲ್ ಹಾಕಕ್ಕೆ ಎಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಹುಶಃ ಇನ್ನೊಂದು ತಿಂಗಳು 1.5 ತಿಂಗಳೊಳಗೆ ಕಂಪ್ಲೀಟ್ ಆಗುತ್ತೆ ಅದು.